ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾನು ಕೇಳಲು ಬಯಸುವಂತ ಒಂದು ಪ್ರಶ್ನೆ ಇದೆ. ಒಂದು ಮಗು ಹುಟ್ಟಿದಾಗ ನಾವು ಏನ್ ನೋಡ್ತೇವೆ? ಸಂತೋಷನ ಅಥವಾ ಲಿಂಗನ? ನಮ್ಮ ದೇಶದಲ್ಲಿ ಹಲವೆಡೆ ಮಗು ಹೆಣ್ಣು ಅಂತ ಹೇಳಿದ್ರೆ ಸಂತೋಷ ಇಲ್ಲ, ಅದು ಭಾರ ಅಂತ ಹೇಳಿ ಕಾಣ್ತಾರೆ. ಇದು ಕೇವಲ ಒಂದು ಪಾಪ ಅಲ್ಲ, ಇದು ಮಾನವೀಯತೆಯ ವಿರುದ್ಧದ ಒಂದು ಅಪರಾಧ. ಒಂದು ಹೆಣ್ಣು ಮಗುವನ್ನ ಸಾಯಿಸಿದಾಗ ಅವಳು ಮಾತ್ರ ಸಾಯೋದಿಲ್ಲ, ಒಂದು ತಾಯಿ ಸಾಯ್ತಾಳೆ, ಒಂದು ಕುಟುಂಬದ ಭವಿಷ್ಯ ಸಾಯ್ತದೆ, ಒಂದು ಸಮಾಜದ ಸಮತೋಲನ ಸಾಯ್ತದೆ. ಫ್ರೆಂಡ್ಸ್, ಇಂದು ಕೂಡ ಕೆಲವರು ಹೆಣ್ಣು ಮಗು ಬೇಡ ಅಂತ ನಿರ್ಧರಿಸ್ತಾರೆ, ಗರ್ಭದಲ್ಲೇ ಕೊಲ್ತಾರೆ, ಹುಟ್ಟಿದ ನಂತರ ನಿರ್ಲಕ್ಷ್ಯ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಡೌರಿ ಭಯ, ಸಮಾಜದ ಒತ್ತಡ, ಹುಡುಗನೇ ಬೇಕನ್ನುವಂತ ತಪ್ಪು ಮನೋಭಾವನೆ. ಆದ್ರೆ ಪ್ರಶ್ನೆ ಏನಂತ ಹೇಳಿದ್ರೆ, ಹುಡುಗನನ್ನ ಹುಟ್ಟಿಸುವವರು ಯಾರು? ಒಂದು ಎಣ್ಣೆ ಅಲ್ಲವೇ? ಒಂದು ಗ್ರಾಮದಲ್ಲಿ ಒಂದು ದಂಪತಿ ಇದ್ರು. ಅವರಿಗೆ 2 ಹೆಣ್ಮಕ್ಳಿದ್ರು. 3ನೇ ಮಗು ಹುಟ್ಟೋದಿಕ್ ಹೋಗಿತ್ತು. ಕುಟುಂಬದವರು ಒತ್ತಡ ಹಾಕಿದ್ರು, ಇದು ಹೆಣ್ಣು ಇದ್ರೆ ತೆಗ್ಸ್ಬಿಡಿ ಅಂತ. ಆದ್ರೆ ತಾಯಿ ನಿರ್ಧಾರ ಮಾಡ್ತಾಳೆ, ಯಾವುದೇ ಆಗ್ಲಿ ನಾನ್ ನನ್ನ ಮಗುವನ್ನ ಉಳಿಸ್ತೇನೆ. ಮಗು ಹುಟ್ಟಿತು, ಅದು ಹೆಣ್ಮಗು. ವರ್ಷಗಳು ಕಳೆದವು, ಅವಳು ಓದಿ ಡಾಕ್ಟರ್ ಆದ್ಲು. ಒಂದು ದಿನ ಅವಳು ತನ್ನ ತಂದೆಯ ಜೀವವನ್ನ ಉಳಿಸಿದ್ಲು. ಆಗ ತಂದೆ ಕಣ್ಣೀರಿಂದ ಹೇಳ್ತಾರೆ, ನೀ ನನ್ನ ಜೀವವನ್ನ ಉಳಿಸಿದ್ದಿ. ಒಂದು ಹೆಣ್ಣು ಮಗುವಿನ ಮೌಲ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಹೆಣ್ಮಗು ಅಂತ ಹೇಳಿದ್ರೆ ಭಾರ ಅಲ್ಲ, ಅವಳು ಕುಟುಂಬದ ಗೌರವ. ಅವಳು ನಾಳೆಯ ತಾಯಿ ಮತ್ತು ಅವಳು ದೇಶದ ಶಕ್ತಿ. ಆದುದರಿಂದ ಇಂದು ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಮನೋಭಾವವನ್ನ ಬದಲಿಸ್ಕೊಳ್ಬೇಕು, ಹೆಣ್ಣು ಮಕ್ಕಳನ್ನ ಗೌರವಿಸಬೇಕು, ಭ್ರೂಣ ಹತ್ಯೆ ಅಪರಾಧಗಳನ್ನ ವಿರೋಧಿಸಬೇಕು, ಶಿಕ್ಷಣ ಮತ್ತು ಪ್ರೀತಿಯನ್ನ ನೀಡಬೇಕು. ಫ್ರೆಂಡ್ಸ್, ಒಂದು ಉದಾಹರಣೆ, ಒಂದು ಸೈಕಲ್ ಅನ್ನ ಕಲ್ಪಿಸ್ಕೊಳ್ಳಿ. ಅದಕ್ಕೆ 2 ಚಕ್ರಗಳಿರ್ತದೆ, ಒಂದು ಮುಂದೆ ಮತ್ತೆ ಇನ್ನೊಂದು ಹಿಂದೆ. ಈಗ ಒಂದು ಚಕ್ರವನ್ನ ತೆಗೆದು ಹಾಕಿದ್ರೆ ಆ ಸೈಕಲ್ ಓಡ್ತದ? ಇಲ್ಲ, ಅದು ಮುಂದೆ ಹೋಗೋದೇ ಇಲ್ಲ. ನಮ್ಮ ಸಮಾಜವೂ ಕೂಡ ಇದೇ ರೀತಿ. ಒಂದು ಚಕ್ರ ಗಂಡು, ಇನ್ನೊಂದು ಚಕ್ರ ಹೆಣ್ಣು. ನಾವು ಹೆಣ್ಣು ಮಕ್ಕಳನ್ನ ನಿರ್ಲಕ್ಷಿಸಿದ್ರೆ, ಕೊಂದರೆ ಅದು ಏನಾಗ್ತದೆ ಗೊತ್ತಾ? ನಾವು ನಮ್ಮ ಸಮಾಜದ ಒಂದು ಚಕ್ರವನ್ನ ತೆಗೆದು ಹಾಕಿದಂತೆ ಆಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಸಮಾಜ ಮುಂದೆ ಸಾಗೋದಿಲ್ಲ, ಅಭಿವೃದ್ಧಿ ನಿಲ್ತದೆ, ಸಮತೋಲನ ಕಳೆದು ಹೋಗ್ತದೆ. ಆದ್ರೆ 2 ಚಕ್ರಗಳು ಸಮಾನವಾಗಿ ಇದ್ರೆ ಸೈಕಲ್ ಸರಿಯಾಗಿ ಸಾಗ್ತದೆ, ಗುರಿಯನ್ನ ತಲುಪ್ತದೆ. ಹಾಗೆಯೇ ಗಂಡು ಮತ್ತು ಹೆಣ್ಣು ಇಬ್ರು ಇದ್ದಾಗ ಮಾತ್ರ ಸಮಾಜ ಮುಂದೆ ಸಾಗ್ತದೆ. ಫ್ರೆಂಡ್ಸ್, ಹೆಣ್ಣು ಮಗು ಇಲ್ಲದೆ ಇರುವಂತ ಸಮಾಜ ಒಂದು ಚಕ್ರದ ಸೈಕಲ್ನಂತೆ. ಬೈಬಲ್ ಹೀಗೆ ಹೇಳ್ತದೆ, ಕೀರ್ತನೆ 127 3ನೇ ವಾಕ್ಯ, ಮಕ್ಕಳು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನ. ಇಲ್ಲಿ ದೇವರು ಹೇಳ್ತಾರೆ, ಮಕ್ಕಳಂತ ಹೇಳಿದ್ರೆ ಗಂಡು ಅಥವಾ ಹೆಣ್ಣು ದೇವರ ಉಡುಗೊರೆ ಎಂಬುದಾಗಿ. ಫ್ರೆಂಡ್ಸ್, ಒಂದು ಹೆಣ್ಮಗು ಹುಟ್ಟಿದಾಗ ಅದು ಕೇಳೋದಿಲ್ಲ, ನನ್ನನ್ನ ಸ್ವೀಕರಿಸ್ತೀರಾ? ಆದ್ರೆ ನಾವು ಹೇಳ್ಬೇಕು, ನಾವು ಅವಳನ್ನ ಪ್ರೀತಿಸ್ತೇವೆ ಎಂಬುದಾಗಿ. ಕೊನೆಯದಾಗಿ, ಒಂದು ಸಮಾಜದ ಮೌಲ್ಯ ಅದು ಮಹಿಳೆಯರನ್ನ ಹೇಗೆ ನೋಡ್ತದೆ ಎಂಬುದರಲ್ಲಿ ಇದೆ. ಹೆಣ್ಣು ಮಗುವನ್ನ ಕೊಲ್ಲುವಂಥದ್ದು ಅದು ಕೇವಲ ಒಂದು ತಪ್ಪಲ್ಲ, ಅದು ಮಾನವೀಯತೆಯ ಸೋಲು. ಹಾಗಾಗಿ ಇಂದು ನಾವು ನಿರ್ಧಾರ ಮಾಡೋಣ, ನಾವು ಹೆಣ್ಣು ಮಕ್ಕಳನ್ನ ರಕ್ಷಿಸ್ತೇವೆ, ನಾವು ಅವರ ಮೌಲ್ಯವನ್ನ ಅರಿತುಕೊಳ್ತೇವೆ, ನಾವು ನಮ್ಮ ಸಮಾಜವನ್ನ ಬದಲಿಸ್ತೇವೆ. ನೆನ್ಪಿಡಿ, ಒಂದು ಹೆಣ್ಣು ಮಗುವನ್ನ ಉಳಿಸಿದ್ರೆ ನೀವೊಂದು ಪೀಳಿಗೆಯನ್ನ ಉಳಿಸ್ತೀರಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.